जय 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 भीम जय भीम जय भीम जय 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 भीम जय भीम जय भीम ಜೈ ಭೀಮ್. ಇವತ್ತು 19ನೇ ತಾರೀಕು ಜನವರಿ 1 KGF ತಾಲೂಕು ಪುನರ್ರಕ್ಷಣೆ ಮತ್ತು ರಾಜ್ಯ ಸಮಿತಿ ನಮಗೆ ಕೊಟ್ಟಿರ್ತಕ್ಕಂಥ ಕರೆ, ಅಮಿತ್ ಶಾ ವಿರುದ್ಧ ಒಂದು ಹೋರಾಟದ ಕರೆ. ಬಂಧುಗಳೇ, ಇವತ್ತಿನ ದಿನ KGF ತಾಲೂಕಿನ ತಾಲೂಕು ಸಮಿತಿಯನ್ನು ಪುನರ್ರಕ್ಷಣೆ ಮಾಡಲಾಗಿದೆ. ಇವತ್ತು ಯಾರು ಆಯ್ಕೆಯಾಗಿದ್ದಾರೋ ಅವರಿಗೆಲ್ಲ ಕೂಡ ರಾಜ್ಯ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಸ್ವಾಗತವನ್ನು ಹೇಳ್ತೀವಿ. ಜೊತೆಗೆ ರಾಜ್ಯ ಸಮಿತಿ ರಾಜ್ಯ ಸಮಿತಿ ನಾಯಕರಾದ ಮಾವಳ್ಳಿ ಶಂಕರ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಬರುವ 23ನೇ ತಾರೀಕು ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ BJPನ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಹೀನವಾಗಿ ಮಾತಾಡಿರ್ತಕ್ಕಂಥ ವಿಚಾರವಾಗಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಕೂಡ ಅಂಬೇಡ್ಕರ್ ವಾದಿಗಳು ಮತ್ತು ಪ್ರಗತಿಪರ ಚಿಂತಕರುಗಳು ಹೋರಾಟಗಳನ್ನು ಬೀದಿಗಿಳಿದು ಮಾಡ್ತಾ ಇದ್ದಾರೆ. ಅಂಬೇಡ್ಕರನ್ನ ಈ ದೇಶದಿಂದ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡಬೇಕನ್ನೋ ಉದ್ದೇಶದಿಂದ ಬಂದಿರತಕ್ಕಂಥ ಈ BJP ಸರ್ಕಾರವನ್ನ ವಿರೋಧ ಮಾಡುವ ರೀತಿಯಲ್ಲಿ ಬರುವ 23ನೇ ತಾರೀಕು ಗುರುವಾರ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಕ್ಕಂಥ ಅತಿ ದೊಡ್ಡ ಹೋರಾಟದಲ್ಲಿ ಭಾಗವಹಿಸಲು ಇವತ್ತಿನ ದಿನ ತೀರ್ಮಾನ ಮಾಡಿದ್ದೇವೆ. ಹಂಗಾಗಿ ಬಂಧುಗಳೇ, ಇವತ್ತು ನಾವು KGF ಪ್ರೆಸ್ ಕ್ಲಬ್ ಅಲ್ಲಿ ಪತ್ರಿಕಾ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ KGF ತಾಲೂಕು ಸಮಿತಿ ಜನರಲ್ ಬಾಡಿ ಮೀಟಿಂಗ್ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಇಲ್ಲಿಂದ ಸುಮಾರು 150 ಜನಕ್ಕೆ ಮೇಲೆ ನಾವು ಬಸ್ಸು ಮತ್ತು ಕಾರ್ಗಳಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಹಂಗಾಗಿ ನಮ್ಮ ಹೋರಾಟ ಮುಂದುವರಿತಾ ಇರ್ತದೆ. ಇದಕ್ಕೆ ಮೊದಲೇ KGF ಅಲ್ಲಿ ಪಂಜಿನ ಮೆರವಣಿಗೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ಮಾಡಿದೆ. ಮಿತ್ರ ಸಂಘಟನೆಯವರ ಜೊತೆ ಸೇರ್ಕೊಂಡು ಈ KGF ತಾಲೂಕಲ್ಲಿ ಪಂಜಿನ ಮೆರವಣಿಗೆಯನ್ನ ಮಾಡಿದ್ದೀವಿ. ಅದರ ಅಂಗವಾಗಿ ಇನ್ನೊಂದು ಸರಿ ರಾಜ್ಯ ಸಮಿತಿ ಅವರು ನಮಗೆ ಕರೆ ಇರುವ ಕಾರಣದಿಂದ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತೀವಿ, ಅಲ್ಲಿ ಭಾಗವಹಿಸ್ತೀವಿ, ಹೋರಾಟವನ್ನ ಯಶಸ್ವಿಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ಸಂವಿಧಾನ ವರ್ಸಸ್ ಮನುವಾದ ಅಂತ ನಮ್ಮ ಫ್ರೀಡಂ ಪಾರ್ಕಲ್ಲಿ ಬಹುದೊಡ್ಡ 50,000 ಜನ ಸೇರಿ ಬೃಹತ್ವಾದ ಒಂದು ಪ್ರತಿಭಟನೆ ಈ ಕೇಂದ್ರ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಈ ಹೋರಾಟಕ್ಕೆ ಎಲ್ಲ 8 ಸಂಘಟನೆಗಳು ಒಂದಾಗಿ ಇವತ್ತು ಒಮ್ಮತವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದರ ಉದ್ದೇಶ ಒಂದೇ, ಏನು ಗೃಹ ಮಂತ್ರಿ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಈ ಅಯೋಗ್ಯ ಬಾಬಾ ಸಾಹೇಬ್ರ ಬಗ್ಗೆ ಹೀನಾಯವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಈಗಾಗಲೇ ರಾಜ್ಯ ಮಟ್ಟದಿಂದ ಹಿಡಿದು ಅನೇಕ ಬೇರೆ ರಾಜ್ಯಗಳಲ್ಲಿ ಕೂಡ ಇವತ್ತು ತುಂಬ ಬೃಹತ್ವಾದ ಒಂದು ಪ್ರತಿಭಟನೆಗಳು ಹಂತವಾಗಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಆ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಸಂಘಟನೆಗಳೆಲ್ಲ ಒಟ್ಟುಗೂಡಿಸ್ಕೊಂಡು ಕೂಡಲೇ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಂಡಿಯೂರಿ ಕ್ಷಮೆಯನ್ನ ಯಾಚಿಸಬೇಕು, ಏನು ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನು ಒಪ್ಪದವರು ಈ ದೇಶವನ್ನು ಬಿಟ್ಟು ತೊಲಗಲಿ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ರಾಜ್ಯ ಉದ್ದಗಲಕ್ಕೂ ಇವತ್ತು ಎಲ್ಲ ಪ್ರಚಾರಗಳಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಸಹ KGF ತಾಲೂಕು ವತಿಯಿಂದ ಇವತ್ತು ಎಲ್ಲ ಜನರನ್ನ ಕರ್ಕೊಂಡೋಗಿ ಕಾರು ಬಸ್ಸುಗಳಲ್ಲಿ ಕರ್ಕೊಂಡೋಗಿ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ಸಹ ಸೇರಿದ್ದೀವಿ ಇಲ್ಲಿ. ಆದ್ದರಿಂದ ಎಲ್ಲ ಜನರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು. ಕೇವಲ SC STಗಳು ಮಾತ್ರ ಹೋರಾಟಗಳಲ್ಲಿ ಭಾಗವಹಿಸ ಸಾಲದು. ಸಂವಿಧಾನದ ಅಡಿಯಲ್ಲಿ ಯಾರು ಅಧಿಕಾರಿ ಚುಕ್ಕಾಣಿ ಹಿಡಿದಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಪ್ರತಿರೋಧ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು KGF ಅಲ್ಲಿ ನಾವು ಈ ಒಂದು ಸಭೆಯನ್ನು ಸೇರಿರ್ತಕ್ಕಂಥದ್ದು. ವಿಶೇಷವಾಗಿ
ಅಂಬೇಡ್ಕರ್ ವಾದ ಈ ಮಾರ್ಜಿನ್ ಏನಿದೆ ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ನಾವೇನು ಪದಾಧಿಕಾರಿಗಳಿದ್ದೀವಿ ಅಟ್ಲೀಸ್ಟ್ ಪದಾಧಿಕಾರಿಗಳಾದರೂ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೋರಾಟಗಳು ಏನೇ ಮಾಡಲಿ, ಈ ತಾಲೂಕಲ್ಲಿ ಹೋರಾಟಗಳು ಮಾಡಿದ್ರು ಕೂಡ ನಾವು ಸಹ ಈ ಬುಕ್ನಲ್ಲಿ ಇದು ಮಾಡ್ಬೋದು, ನೀವು ಸುದ್ದಿ ಬಂದಂಗೆ ಮಾಡ್ಕೋಬೋದು. ಅದರಿಂದ ಈ ಒಂದು ನಮ್ಮ ಹೋರಾಟಗಳು ತಿಂಗಳಿಂದ ಒಂದು ತಿಂಗಳವರೆಗೂ ಏನು ಕಾರ್ಯಕ್ರಮ ಆಗುತ್ತೆ ಇದರಲ್ಲಿ ಪ್ರತಿ ಕಾರ್ಯಕ್ರಮ ಬರುತ್ತೆ, ನೀವು ಸಹ ಸುದ್ದಿ ಕೊಡ್ಬೋದು. ನನ್ನ ಮಾತುಗಳಿಗೆ ಹಿರಾಮ್ ಹೇಳ್ತಾರೆ. ಜೈ ಭೀಮ್.